ಚಿಚ್ಚು ಮನೆಯಲ್ಲಿ ಟುನಿ ಬುಜ್ಜಿಯ ಕಷ್ಟಗಳು. ಪಕ್ಷಿಗಳ ಊರಿನಲ್ಲಿ ಚಿಚುಕಾಗೆನ ಗೊತ್ತಿಲ್ಲದೆ ಇರೋರು ಯಾರೂ ಇರಲ್ಲ. ಯಾಕಂದ್ರೆ ಅವಳು ಯಾವಾಗ್ಲೂ ಬಡಾಯಿ ಕೊಚ್ಕೊಳ್ಳೋದು, ಜಿಪಣತನ ಮಾಡೋದು, ಹಾಗೇನೆ ಊಟ ಅಂದ್ರೆ ಅವಳಿಗೆ ತುಂಬಾನು ಹುಚ್ಚು. ಅದರಲ್ಲೂ ನಾನ್ ವೆಜ್ ಅಂದ್ರೆ ಅವಳು ಪ್ರಾಣ ಬಿಡ್ತಾ ಇರ್ತಾಳೆ. ಯಾವಾಗ್ಲೂ ಮನೆಯಲ್ಲಿ ಮಾಂಸ, ಮೀನು, ಮೊಟ್ಟೆ ಈ ಥರನೇ ಮಾಡಿ ತಿಂತಾ ಇದ್ಲು ಅವಳು. ಅವಳ ಮನೆಯಲ್ಲಿರುವ ಅಡಿಗೆ ಮನೆಯಿಂದ ಯಾವಾಗ್ಲೂ ನಾನ್ ವೆಜ್ ಮೇಲೆ ಹೊರಗಡೆ ಬರ್ತಾ ಇತ್ತು. ಆ ವಾಸನೆ ಇನ್ನೊಬ್ರಿಗೆ ಹೇಗಿರುತ್ತೋ ಅದು ಆಮೇಲೆ ವಿಷಯ. ಅವಳ ಮಗ ಚಿನ್ನುಕಾಗಿ ಕೂಡ ಹಾಗೇನೆ ತಾಯಿ ತರ. ಆದ್ರೆ ಅದೇ ಊರಿನಲ್ಲಿ ಬಾಳ್ತಾ ಇದ್ದ ಟೊನಿ ಹಾಗೂ ಬುಜ್ಜಿ ಇಬ್ರು ಅವ್ರಿಗೆ ಆಪೋಸಿಟ್. ಅವರು ಸಸ್ಯಾಹಾರಿಗಳು. ಮನೆಯಲ್ಲಿ ಯಾವಾಗ್ಲೂ ಸೊಪ್ಪು ಸಾರು ಹಾಗೇನೆ ತರಕಾರಿ ಸಾರು ಇದನ್ನ ಮಾತ್ರ ಮಾಡಿ ತಿಂತಾ ಇರೋರು ಅವರಿಬ್ರು. ಆದ್ರಿಂದ ಅವ್ರ ಮನೆ ಯಾವಾಗ್ಲೂ ಪ್ರಶಾಂತವಾಗಿ ತುಂಬಾ ಸ್ವಚ್ಛವಾಗಿನೂ ಇತ್ತು. ಹೀಗಿರುವಾಗ ಒಂದಿನ ಇದ್ದಕ್ಕಿದ್ದಂತೆ ಆ ಊರಲ್ಲಿ ಜೋರಾಗಿ ಮಳೆ ಸುರಿತಾ ಇತ್ತು. ಆಕಾಶದಲ್ಲಿರುವ ತೆರೆ ಹರಿದೋಗಿತ್ತೋ ಏನೋ ಅನ್ನೋ ತರನೇ ಆ ಮಳೆ ಇತ್ತು. ಆ ಗಾಳಿ ಮಳೆಗೆ ಟುನಿಯ ಮನೆಯಲ್ಲಿದ್ದ ಮನೆ ಚಾವಣಿ ಡ್ಯಾಮೇಜ್ ಆಗಿ ಮನೆಯೊಳಗಡೆ ನೀರು ಮೆಲ್ಲೆ ಮೆಲ್ಲೆ ಬೀಳ್ತಾ ಇತ್ತು. ಬುಜ್ಜಿ ನೀರು ಬೀಳುವ ಜಾಗದಲ್ಲೆಲ್ಲ ಪಾತ್ರೆಗಳನ್ನ ಇಡ್ತಾ ಇದ್ಲು. ಅಮ್ಮ, ಮನೆಯೊಳಗಡೆ ತುಂಬಾನೇ ನೀರು ಬರ್ತಾ ಇದೆ ಅಮ್ಮ. ಬೆಡ್ರೂಮಲ್ಲಿ ಕೂಡ ಮಲ್ಗಕ್ಕೆ ಜಾಗನೇ ಇಲ್ಲ. ಹೀಗಿದ್ರೆ ನಾವಿವತ್ತು ಎಲ್ಲಮ್ಮ ಮಲ್ಗೋದು? ಆವಾಗ ಟುನಿ ಯೋಚನೆ ಮಾಡಿ, ಹೌದು ಬುಜ್ಜಿ, ನೋಡಿದ್ರೆ ಈ ಮಳೆ ನಿಲ್ಲೋ ಥರನೂ ಅನಿಸ್ತಾ ಇಲ್ಲ. ರಾತ್ರಿ ಇಲ್ಲೂ ಮಲ್ಗಕ್ಕಾಗಲ್ಲ. ಪಕ್ಕದ ಮನೆ ಚೋಟು ಹತ್ರ ಹೋಗಿ ಜಾಗ ಕೇಳೋಣ ಅಂದರೆ ಪಾಪ ಅವಳ ಮನೆ ಕೂಡ ಚಿಕ್ಕ ಮನೇನೆ. ಆವಾಗಲೇ ಅವಳಿಗೆ ಚಿಚುಕಾಗಿಯ ಮನೆ ನೆನಪಿಗೆ ಬಂತು. ಚಿಚುಕಾಗಿಯ ಮನೆ ತುಂಬ ದೊಡ್ಡ ಮನೆ, ಸ್ಟ್ರಾಂಗ್ ಆಗಿರೋ ಮನೆ. ಆದರೆ ಆ ಮನೆಗೆ ಹೋಗೋಕ್ಕೆ ಟುನಿಗೆ ಸ್ವಲ್ಪ ಸಂಕೋಚ ಅನಿಸ್ತಿತ್ತು. ಇವಳು ಮನೆಯೊಳಗಡೆ ಬಿಡ್ತಾಳ? ಹಾಗೆ ಬಿಟ್ಟರು ಕೂಡ ಅಲ್ಲಿಗೆ ಹೇಗಿರೋದು ಹಾಗಂತ ಯೋಚನೆ ಮಾಡ್ತಿದ್ದಾಗ, ಅಮ್ಮ, ಚಿಚು ಅತ್ತೆ ಮನೆಗೆ ಹೋಗೋಣಮ್ಮ. ಅವ್ರ ಮನೆ ದೊಡ್ಡದಲ್ವಾ, ಇವತ್ತೊಂದು ರಾತ್ರಿ ಅಲ್ಲಿದ್ಬಿಟ್ಟು ಬರೋಣ. ಹೋಗ್ಬೋದು ಬುಜ್ಜಿ, ಆದರೆ ಅವಳ ಮನೇಲಿ ಅವಳು ಯಾವಾಗಲೂ ನಾನ್ ವೆಜ್ಜೇ ಮಾಡ್ತಾಳೆ. ಆದರೆ ನಾವು ಸಸ್ಯಾಹಾರಿಗಳು ಅಲ್ವಾ? ಅಮ್ಮ, ಇವತ್ತೊಂದಿನ ರಾತ್ರಿ ನಿದ್ರೆ ಮಾಡಬೇಕಷ್ಟೇ. ಊಟ ಮಾಡ್ದಿದ್ರೂ ಪರವಾಗಿಲ್ಲಮ್ಮ. ಅಲ್ಲಿಗೆ ಹೋಗಿ ಇದ್ಬಿಟ್ಟು ಬೆಳಿಗ್ಗೆ ಬಂದ್ಬಿಡೋಣಮ್ಮ. ಹಾಗಂತ ಅಂದ್ಕೊಂಡು ಸರಿ ಅಂತ ಬೇರೆ ದಾರಿ ಇಲ್ಲದೆ ಟುನಿ ಬುಜ್ಜಿ ಇಬ್ಬರು ಚಿಚುಕಾಗಿಯ ಮನೆಗೆ ಬಂದು ಅವಳ ಮನೆ ಬಾಗಿಲನ್ನ ತಟ್ಟೋದ್ರು. ಆವಾಗ ಮನೆಯೊಳಗಡೆ ಕೂತ್ಕೊಂಡು ಚಿಚುಕಾಗೆ, ಯಾರದೋ ಈ ಸಮಯದಲ್ಲಿ ನನ್ನ ಮನೆ ಬಾಗಿಲು ಬಡಿತಾ ಇರೋದು? ಟಿವಿ ನೋಡ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡ ನನ್ನ. ಚಿಚು, ನಾನು ಟುನಿ, ಸ್ವಲ್ಪ ಹೊರಗಡೆ ಬರ್ತೀಯಾ? ಆ ಶಬ್ದ ಕೇಳಿ ಚಿಚುಕಾಗೆ ಹೊರಗಡೆ ಬಂದ್ಲು. ಮಳೆಯಲ್ಲಿ ಒದ್ದಿಯಾಗಿ ನಿಂತ್ಕೊಂಡಿರುವ ಟುನಿ ಗುಬ್ಬಚ್ಚಿ ಹಾಗೂ ಬುಜ್ಜಿ ಗುಬ್ಬಚ್ಚಿನ ನೋಡಿ ಆಶ್ಚರ್ಯಪಟ್ಲು. ಅರೆ, ಏನ್ ಟುನಿ, ಮಳೆ ನಿನ್ನ ಮನೆ ಬಿದ್ದೋಯ್ತಾ? ಹಣ ಏನಾದರೂ ಬೇಕಾ? ಅಯ್ಯೋ ಇಲ್ಲ ಚಿಚು, ನನ್ನ ಮನೆ ಚಾವಣಿ ಮಾತ್ರ ಹಾರ್ಕೊಂಡು ಹೋಯ್ತು. ಮನೆಯೊಳಗಡೆಲ್ಲ ನೀರು ಬೀಳ್ತಾ ಇದೆ. ಅದಕ್ಕೆ ಇವತ್ತು ಒಂದಿನ ರಾತ್ರಿ ನಾನು ಬುಜ್ಜಿ ನಿನ್ನ ಮನೆಯಲ್ಲಿ ಉಳ್ಕೊಳ್ಬೋದಾ? ಆವಾಗ ಚಿಚು ಅವಳ ಮನಸ್ಸಲ್ಲಿ, ಅರೆ ಇದೇನಿದೋ, ಇವ್ರಿಗೆ ನನ್ನ ಮನೇಲಿ ನಾನು ಹೇಗೆ ಜಾಗ ಕೊಡೋದು? ಹಾಗಂತ ಅಂದ್ಕೊಂಡು ಹೊರಗಡೆ ಮಾತ್ರ ಒಳ್ಳೆ ಥರ ನಾಟಕ ಮಾಡಿ ಈ ರೀತಿ ಹೇಳಿದ್ಲು. ಅರೆ ಅದರಲ್ಲಿ ಏನಿದೆ ಟೋನಿ, ನನ್ನ ಮನೆ ನಿನ್ನ ಮನೆ ಥರ. ಬಾ ಒಳಗೆ ಬಾ. ಈ ಊರಲ್ಲಿ ನನ್ನಂಥ ಒಳ್ಳೆ ಮನಸ್ಸು ಯಾರಿಗಿದೆ? ಯಾರು ಕಷ್ಟ ಅಂತ ಬಂದರೂ ಕೂಡ ನನ್ನಿಂದ ಅದನ್ನು ನೋಡೋಕ್ಕಾಗಲ್ಲ. ಆದರೆ ಮನಸ್ಸಲ್ಲಿ ಮಾತ್ರ ನಾಳೆ ಬೆಳಿಗ್ಗೆ ಹೋಗ್ಬಿಡ್ಬೇಕು. ಹಾಗಂತ ಅಂದ್ಕೊಂಡು ಅವ್ರನ್ನ ಮನೆಯೊಳಗಡೆ ಕರ್ಕೊಂಡು ಹೋದ್ಲು. ಮನೆಯಲ್ಲಿ ಮೀನು ಸಾರು ಮಾಡಿರುವ ವಾಸನೆ ತುಂಬಿ ಹೋಗಿತ್ತು. ಅದು ಬುಜ್ಜಿಗೆ ಸ್ವಲ್ಪ ಇಷ್ಟ ಆಗಲಿಲ್ಲ. ಬುಜ್ಜಿನ ನೋಡಿ ಚಿನ್ನುಕಾಗಿ ತಕ್ಷಣ ಹೊರಗಡೆ ಬಂದ. ಬುಜ್ಜಿ, ನಮ್ಮನೆಗೆ ಬಂದಿದೀಯಾ? ಬಾಬಾ, ಇವತ್ತು ನಮ್ಮಮ್ಮ ಸ್ಪೆಷಲ್ ಆಗಿ ಮೀನು ಸಾರು ಮಾಡಿಟ್ಟಿದ್ದಾರೆ. ಇಬ್ರು ಕೂತ್ಕೊಂಡು ಊಟ ಮಾಡೋಣವಾ? ಚಿನ್ನು, ನಾನು ಮೀನೆಲ್ಲ ತಿನ್ನೋದಿಲ್ಲ ಕಣೋ. ಏನೋ ಮೀನು ತಿನ್ನಲ್ವಾ? ಏನ್ ಟೋನಿ ಇದು, ರುಚಿಕರವಾದ ಆಹಾರನ ನೀವು ತಿನ್ನೋದೇ ಇಲ್ವಾ? ಸರಿ ಏನು ಮಾಡೋದು, ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ನಿಮಗೋಸ್ಕರ ಏನಾದರೂ ಊಟ ಮಾಡಿ ಇಡ್ತೀನಿ. ಹಾಗಂತ ಹೇಳಿದಾಗ ಟುನಿ ಬುಜ್ಜಿ ಇಬ್ರು ಹೋಗಿ ಸ್ನಾನ ಮಾಡ್ಕೊಂಡು ಬಂದರು. ಆವಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಅನ್ನ, ಇನ್ನೊಂದು ಪಾತ್ರೆಯಲ್ಲಿ ಚಿಚುಕಾಗೆ ಮೀನು ಸಾರು ತಗೊಂಡು ಬಂದು ಕೊಟ್ಲು. ತಗೋ, ಇವತ್ತು ನಾನು ಸ್ಪೆಷಲ್ ಆಗಿ ಮಾಡಿರುವ ಮೀನು ಸಾರು. ಇದನ್ನು ತಿಂದರೆ ಮನೆಗೆ ಹೋಗಿ ಆಮೇಲೆ ಸಾಂಬಾರು ಏನೂ ಮಾಡ್ಕೊಳ್ಳಲ್ಲ ನೀವು. ಆದರೆ ಚಿಚು, ನಾವಿಬ್ರು ನಾನ್ ವೆಜ್ನ ಮುಟ್ಟಲ್ಲ. ಅರೆ ಹೌದಾ? ಯಾಕೆ ಟುನಿ ಈ ರೀತಿ ಮಾಡ್ತೀಯಾ? ನಿಮಗೋಸ್ಕರ ಎಷ್ಟು ಇಷ್ಟಪಟ್ಟು ನಾನು ಮಾಡಿ ತಗೊಂಡು ಬಂದೆ, ಬೇಡ ಅಂತಿದ್ದೀರಾ? ಸರಿ, ಮನೇಲಿ ಹಳೆ ಮೊಸರು ಎಲ್ಲಾದರೂ ಇರ್ಬೋದು, ಅದನ್ನು ತಗೊಂಡು ಬಂದು ಕೊಡ್ತೀನಿ. ಇವತ್ತು ನೀವಿಬ್ರು ಮೊಸರನ್ನ ಮಾಡ್ಕೊಳ್ತೀನಿ. ಹಾಗಂತ ಹೇಳಿ ಇಬ್ರಿಗೂ ಮೊಸರನ್ನ ತಗೊಂಡು ಬಂದು ಕೊಟ್ಲು. ಆ ಮೀನು ವಾಸನೆಯಲ್ಲಿ ಮೊಸರನ್ನ ತಿನ್ನೋದಕ್ಕೂ ಕೂಡ ಬುಜ್ಜಿ ಗುಬ್ಬಚ್ಚಿಗೆ ಸ್ವಲ್ಪನೂ ಇಷ್ಟನೇ ಆಗಲಿಲ್ಲ. ಆದ್ರಿಂದ ಅವಳ ಅನ್ನ ಬೇಡ ಅಂತ ಹೇಳಿದ್ಲು. ಅಮ್ಮ, ನನಗೆ ಬೇಡ ಅಮ್ಮ, ಈ ಮೀನು ವಾಸನೆಯಲ್ಲಿ ಹೊಟ್ಟೆ ಏನೋ ಒಂಥರ ಮಾಡ್ತಾ ಇದೆ. ಬುಜ್ಜಿ, ಹಾಗೆ ಹೇಳ್ಬಾರ್ದು.
ಸ್ವಲ್ಪ ತಿನ್ನು, ಸ್ವಲ್ಪ ತಿಂದು ಮಲ್ಕೊಳ್ಳೋಣ. ಹಾಗಂತ ಹೇಳಿ ಹೇಗೋ ಕಷ್ಟಪಟ್ಟು ಅವರಿಬ್ರು ಸ್ವಲ್ಪ ಮೊಸರನ್ನ ತಿಂದು ಆಮೇಲೆ ಚಿಚುಕಾಗಿಯ ಮನೆಯಲ್ಲಿ ನಿದ್ರೆ ಮಾಡೋಣ ಅಂತ ಅಂದ್ಕೊಂಡ್ರು. ಮೀನ್ ಸಾರು ತುಂಬಾ ಚೆನ್ನಾಗಿದೆ, ಆದ್ರೆ ನಿಮ್ಮಿಬ್ರಿಗೇನೆ ತಿನ್ಬೇಕು ಅನ್ನುವ ಆಸೆನೇ ಇಲ್ಲ ಅಂತ ಅನಿಸ್ತಿದೆ. ಹಾಗಂತ ಹೇಳ್ತಾ ಇದ್ದಾಗ ಟುನಿ ಹಾಗೂ ಬುಜ್ಜಿ ಇಬ್ರು ಮಲ್ಗೋದಕ್ಕೋಸ್ಕರ ಹೋದ್ರು. ಆವಾಗ ಟುನಿಗೂ ಬುಜ್ಜಿಗೋಸ್ಕರ ಚಿಚು ಒಂದು ದೊಡ್ಡ ಚಾಪೆ ಕೊಟ್ಟಿದ್ಲು. ಆ ಚಾಪೆಯಲ್ಲೂ ಕೂಡ ಮೀನ್ ವಾಸನೆ ಬರ್ತಾ ಇತ್ತು. ಹೀಗಿರುವಾಗ ಮರುದಿನ ಬೆಳಗ್ಗೆ ಮಳೆ ಇನ್ನೂ ನಿಲ್ಲೋ ತರ ಕಾಣಿಸ್ತಿತ್ತಿಲ್ಲ. ಟುನಿಗೆ ಮನೆಗೆ ಹೋಗುವ ಪರಿಸ್ಥಿತಿಯೂ ಇಲ್ಲ. ಚಿಚು, ಮಳೆ ಬರ್ತಾನೆ ಇದೆ, ಇವತ್ತು ಮಧ್ಯಾಹ್ನ ತನಕ ಮಾತ್ರ ಇದ್ಬಿಟ್ಟು ಹೋಗ್ಬಿಡ್ತೀನಿ. ಏನಿದೋ, ಇವರು ಇಲ್ಲೇ ಉಳ್ಕೊಂಡ್ಬಿಡ್ತಾರ ಏನೋ. ಸರಿ, ಏನೂ ಮಾಡೋಕ್ಕಾಗಲ್ಲ, ಇದ್ಬಿಟ್ಟು ಹೋಗ್ಲಿ. ಅರೆ ಅದರಲ್ಲೇನಿದೆ ಟುನಿ, ಪರವಾಗಿಲ್ಲ, ಎಷ್ಟು ದಿನ ಬೇಕಾದ್ರೆ ಇರೋ. ಇವತ್ತು ನಿಮಗೋಸ್ಕರ ನಾನು ವೆಜಿಟೇರಿಯನ್ ಅಡುಗೆನೇ ಮಾಡ್ತೀನಿ, ಇಬ್ರು ಹೊಟ್ಟೆ ತುಂಬನಾದ್ರೂ ಊಟ ಮಾಡಿಬಿಟ್ಟು ಹೋಗಿ. ಹಾಗಂತ ಹೇಳಿದಾಗ ಬುಜ್ಜಿ ಸಂತೋಷಪಟ್ಲು. ಆದರೆ ಚಿಚುಕಾಗಿ ಅಡುಗೆ ಮನೆಯೊಳಗಡೆ ಹೋಗಿ ಅಡುಗೆ ಮಾಡೋದನ್ನ ನೋಡಿ ಅವಳ ಸಂತೋಷ ಎಲ್ಲಾನು ಹಾಳಾಯಿತು. ಯಾಕಂದ್ರೆ ಚಿಚಿಗೆ ವೆಜಿಟೇರಿಯನ್ ಮಾಡೋದು ಅಷ್ಟೇನು ಚೆನ್ನಾಗಿ ಬರಲ್ಲ. ಅದು ಅಲ್ಲದೆ ನಾನ್ ವೆಜ್ ಮಾಡಿದ ಪಾತ್ರೆಯಲ್ಲೇ ಅವಳು ವೆಜ್ ಮಾಡೋದ್ರಿಂದ ಅದರಲ್ಲಿ ವಾಸನೆ ಹಾಗೇನೇ ಇತ್ತು. ವೆಜಿಟೇರಿಯನಲ್ಲಿ ಏನು ಮಾಡೋದು? ಸೊಪ್ಪ, ತರಕಾರಿನಾ? ಸರಿ, ಬೇಳೆ ಸಾರೇ ಮಾಡ್ತೀನಿ. ಹಾಗಂತ ಹೇಳಿ ಚಿಚು ಬೇಳೆ ಸಾರು ಮಾಡೋಕ್ಕೆ ಶುರು ಮಾಡಿ ಅದರಲ್ಲಿ ನಾನ್ ವೆಜಿಟೇರಿಯನ್ಗೆ ಹಾಕುವ ಮಸಾಲೆ ಎಲ್ಲಾನು ಹಾಕಿದ್ರಿಂದ ಆ ವೆಜಿಟೇರಿಯನ್ ಅಡಿಗೆಯಲ್ಲೂ ಕೂಡ ನಾನ್ ವೆಜ್ ಸ್ಮೆಲ್ಲೇ ಬರ್ತಿತ್ತು. ಅಮ್ಮ, ಇದು ಬೇಳೆ ಸಾರು ಅಲ್ಲ, ಇದರಲ್ಲಿ ಏನೋ ಒಂಥರ ವಾಸನೆ ಬರ್ತಿದೆ. ಅದೋ ಅದರಲ್ಲಿ ನನ್ನ ನಾನ್ ವೆಜ್ ಟಚ್ ಇದೆ, ಸ್ವಲ್ಪ ತಿಂದು ನೋಡಿ, ನಿಜವಾಗ್ಲೂ ಆಮೇಲೆ ನೀವು ಇದನ್ನ ಮರೆಯೋದೇ ಇಲ್ಲ. ಹಾಗಂತ ಹೇಳಿ ಚಿಚು ಟುನಿ ಹಾಗೂ ಬುಜ್ಜಿಗೂ ಆಹಾರ ಹಾಕಿಕೊಟ್ಲು. ಅದನ್ನು ತಿನ್ನಕ್ಕೆ ಇಷ್ಟ ಇಲ್ಲ ಅಂದ್ರೂ ಕೂಡ ಸರಿ ತಿನ್ನೋಡೋಣ ಅಂತ ಒಂದು ಬಾಯಿ ಇಟ್ಕೊಂಡ್ರು ಅಷ್ಟೇ. ಪಾಪ ಬುಜ್ಜಿಯ ಮುಖಾನೇ ಬಾಡಿ ಹೋಯ್ತು. ಸಾಂಬಾರ್ ತುಂಬಾ ಚೆನ್ನಾಗಿದೆ ಚಿಚು. ಅಮ್ಮ, ಇದೇನ್ ಬೇಳೆ ಸಾರು ಅಲ್ಲ, ಇದರಲ್ಲಿ ಮೀನ್ ಹಾಕಿದ್ದಾರೆ ಅಂತ ಅನಿಸ್ತಿದೆ, ಅದಕ್ಕೆ ನನಗೆ ಬೇಡ ಅಮ್ಮ. ಏನೋ, ನಾನು ಮಾಡಿರೋ ಸಾಂಬಾರ್ ಚೆನ್ನಾಗಿಲ್ವಾ? ನಿಮಗೋಸ್ಕರ ಮಾಡಿಕೊಟ್ಟೆ, ತಿಂದ್ರೆ ತಿನ್ನಿ, ಇಲ್ಲಾಂದ್ರೆ ನನಗೇನು ನಷ್ಟ ಇಲ್ಲ. ಅಯ್ಯೋ ಚಿಚು, ಹಾಗೇನಿಲ್ಲ, ಅವಳಿಗೆ ಅಭ್ಯಾಸ ಇಲ್ಲ ಅಲ್ವಾ, ಅದಕ್ಕೆ ನಾವು ತಿಂತೀವಿ, ನೀನೇನು ಬೇಜಾರು ಮಾಡ್ಕೊಳ್ಬೇಡ. ಹಾಗಂತ ಹೇಳಿ ಟುನಿ ಬುಜ್ಜಿ ಇಬ್ರು ಸ್ವಲ್ಪ ಸ್ವಲ್ಪ ಆ ಅನ್ನನ ತಿಂದ್ರು. ಆದ್ರೆ ಚಿಚು ತುಂಬಾನು ಸೂಪರ್ ಆಗಿದೆ ಅಂತ ಹೇಳಿ ಆ ವೆಜಿಟೇರಿಯನ್ನ ಕೂಡ ನಾನ್ ವೆಜ್ ತಿನ್ನೋ ತರಾನೇ ಸಂತೋಷವಾಗಿ ತಿಂದ್ಲು. ಆ ದಿನ ಸಂಜೆ ಸಮಯ ಆಯ್ತು. ಮಳೆ ಇನ್ನೂ ಬಿಡ್ಲೇ ಇಲ್ಲ. ಬುಜ್ಜಿ ಪಾಪ ಸರಿಯಾಗಿ ಊಟ ಮಾಡದೆ ತುಂಬಾನು ಸುಸ್ತಾಗಿದ್ಲು. ಅವಳು ಆಯಾಸದಿಂದ ಇರೋದನ್ನ ನೋಡಿ ಟುನಿ ಏನ್ ಮಾಡ್ದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವಳಿಗೊಂದು ಒಳ್ಳೆ ಯೋಚನೆನೂ ಬಂತು. ಅವಳು ತಕ್ಷಣ ಚಿಚು ಹತ್ರ ಹೋಗಿ ಅವಳ ಹತ್ರ ಈ ರೀತಿ ಕೇಳಿದ್ಲು. ಚಿಚು, ಮನೇಲೇನಾದ್ರೂ ಹಣ್ಣು ಇದೆಯಾ ತಿನ್ನಕ್ಕೆ? ನನಗೆ ತಲೆನೋವು, ಹಣ್ಣು ತಿಂದ್ರೆ ಸರಿಯಾಗುತ್ತಾ ಏನೋ? ಏನೋ ಹಣ್ಣೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದಕ್ಕೆ ನಾವು ಯಾವಾಗಲೂ ತಿನ್ನೋದಿಲ್ಲ. ಆದರೆ ಮೊನ್ನೆ ಆ ಬನ್ನು ಎಲ್ಲಿಂದನೋ ಒಂದು ಬಾಳೆಹಣ್ಣು ತಗೊಂಡು ಬಂದ, ಅದು ಅಲ್ಲೇ ಎಲ್ಲ ಮೂಲೆಯಲ್ಲಿ ಬಿದ್ದಿದೆ ನೋಡು. ಹಾಗಂತ ಹೇಳಿದಾಗ ಟುನಿ ಹೋಗಿ ಬಾಳೆಹಣ್ಣು ನೋಡಿದ್ರೆ ಅದು ತುಂಬಾನು ಹಣ್ಣಾಗಿತ್ತು, ಸಿಪ್ಪೆಲ್ಲ ಕಪ್ಪಾಗಿತ್ತು. ಆದರೆ ಬೇರೆ ದಾರಿ ಇಲ್ಲದೆ ಬುಜ್ಜಿಗೆ ಅದನ್ನ ತಿನ್ನಕ್ಕೆ ಕೊಟ್ಲು. ಬುಜ್ಜಿ, ಇವಾಗ ಇದು ತಿನ್ನು, ನಾಳೆ ನಮ್ಮ ಮನೆಗೆ ಹೋಗ್ಬಿಡೋಣ. ಹಾಗಂತ ಹೇಳಿ ಬುಜ್ಜಿಗೆ ಅದನ್ನ ಕೊಟ್ಲು. ಬುಜ್ಜಿನೂ ಸರಿ ಅಂತ ಆ ಹಣ್ಣು ತಿಂದು ಪಾಪ ಹೋಗಿ ಮಲಗೋದ್ಲು. ಮರುದಿನ ಬೆಳಗಾಯ್ತು. ಅವರ ಅದೃಷ್ಟ ಮಳೆನೂ ನಿಂತಿತ್ತು. ಆಕಾಶದಲ್ಲಿ ಸೂರ್ಯನು ಕಾಣಿಸ್ತಾ ಇದ್ದ. ತಕ್ಷಣ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಚಿಚು ಮನೆಯಿಂದ ಅವ್ರ ಮನೆಗೆ ಹೋಗೋದಕ್ಕೋಸ್ಕರ ಹೊರಗಡೆ ಬಂದ್ರು. ಚಿಚು, ತುಂಬಾ ಥ್ಯಾಂಕ್ಸ್ ನಿನ್ ಮನೇಲಿ ಜಾಗ ಕೊಟ್ಟಿದ್ದಕ್ಕೆ. ಪರವಾಗಿಲ್ಲ ಟುನಿ, ನಾನು ತುಂಬಾ ಒಳ್ಳೆಯವಳು. ನನ್ನ ಮನೆಗೆ ಬಂದಿರುವ ಅತಿಥಿಗಳನ್ನ ದೇವ್ರ ತರ ಭಾವಿಸಿ ಅವ್ರಿಗೆ ಎಲ್ಲ ಆತಿಥ್ಯನೂ ಸರಿಯಾಗಿ ಕೊಡ್ತೀನಿ. ಅದನ್ನು ಕೇಳಿ ಟುನಿ ಬುಜ್ಜಿ ಇಬ್ರು ನಗಾಡ್ತಾ ಅವ್ರ ಮನೆಗೆ ಬಂದ್ರು. ಬಂದ ತಕ್ಷಣ ಟುನಿ ಮೊದಲು ಮಾಡಿದ ಕೆಲಸ ಅಡಿಗೆ ಮಾಡಿ ಬುಜ್ಜಿಗೆ ತಿನ್ನೋದಕ್ಕೋಸ್ಕರ ಕೊಟ್ಟಿದ್ದು. ಅಮ್ಮ, ನೀನ್ ಮಾಡಿರೋ ಅಡಿಗೆ ಚೆನ್ನಾಗಿದೆ, ಹಬ್ಬ, ಇದೇ ಸ್ವರ್ಗ ಅಮ್ಮ. ಚಿಚ್ಚು ಅತ್ತೆ ಮನೆ ಅಂತೂ ನನಗೆ ನರಕದ ತರಾನೇ ಇತ್ತು. ಆವಾಗ ಟುನಿ ನಗುತ್ತಾ, ಅದಕ್ಕೆ ಹೇಳೋದು, ಅವ್ರವ್ರ ಮನೇನೆ ಅವ್ರವ್ರಿಗೆ ಸ್ವರ್ಗ, ಅವ್ರ ಮನೇಲಿ ಮಾಡೋ ಊಟನೇ ಅವ್ರಿಗೆ ಅಮೃತ ಅಂತ. ಇವಾಗ ಅದು ನಿನಗೆ ಅರ್ಥ ಆಗ್ತಿದೆ ಅಲ್ವಾ? ಹಾಗಂತ ಹೇಳಿದಾಗ ಬುಜ್ಜಿ ಹೌದು ಅಂತ ಹೇಳಿದ್ಲು. ಹಾಗೆ 2 ದಿನ ಚಿಚುಕಾಗೆ ಮನೇಲಿದ್ದಿದ್ದು ಅವರ ಜೀವನದಲ್ಲಿ ಯಾವಾಗ್ಲೂ ಮರೆಯಕ್ಕಾಗದೇ ಇರುವ ಒಂದು ಅನುಭವವಾಗಿ ಉಳಿತು. ಪಕ್ಷಿಗಳ ಊರಿನಲ್ಲಿ ದಸರಾ ಹಬ್ಬನ ತುಂಬಾ ಚೆನ್ನಾಗಿ ಆಚರಣೆ ಮಾಡಿದ್ರು. ಟುನಿ ಗುಬ್ಬಚ್ಚಿಯ ಮನೆಗೆ ಸುಮಾರು ನೆಂಟರು ಕೂಡ ಬಂದಿದ್ರು. ಅದರಲ್ಲಿ ಮುಖ್ಯವಾದವರು ಚಿಚುಕಾಗೆ ಹಾಗೂ ಅವಳ ಮಗ ಚಿನ್ನುಕಾಗೆ. ಅವರಿಬ್ರು ಪಟ್ಟಣದಿಂದ ಬಂದಿದ್ರು. ಹಬ್ಬದ ದಿನ ಊರೇ ಕೋಲಾಹಲದಿಂದ ಇತ್ತು. ಟುನಿ ಎಲ್ಲರಿಗೂ ಸ್ವೀಟ್ ಕೊಟ್ಟು ಈ ರೀತಿ ಮಾತಾಡ್ತಿದ್ಲು. ಹಬ್ಬಬ್ಬಬ್ಬ, ಈ ದಸರಾ ಹಬ್ಬ ಬಂತು, ಎಷ್ಟೊಂದು ಸಡಗರದಿಂದಿದೆ. ಚಿಚ್ಚು,
ನೀನು ನಿನ್ ಮಗ ಬಂದಿದ್ದು ನಮಗೆ ತುಂಬಾ ಸಂತೋಷ. ನೀವು ಇಬ್ಬರು ಇಲ್ಲದೆ ನಮಗೆ ಹಬ್ಬ ಮಾಡೋದು ಅಂದ್ರೆ ತುಂಬಾನೇ ಬೇಜಾರು. ಚಿಚುಕಾಗೆ ಸ್ವೀಟನ್ನ ಬಾಯಲ್ಲಿ ಹಾಕೊಂಡು ಕಣ್ಣನ್ನ ಮುಚ್ಕೊಂಡು ಜೋರಾಗಿ ನಗುತ್ತಾ, ನೀನು ಅಡಿಗೆ ಮಾಡುವ ರುಚಿ ತುಂಬಾ ಅದ್ಭುತ. ನಾವು ನಮ್ಮ ಮನೆಯಲ್ಲಿ ಸಿಹಿನೇ ಮಾಡೋದಿಲ್ಲ. ಇಲ್ಲಿ ಬಂದ್ರೆ ನೀನು ಮಾಡುವ ಅಡಿಗೆಯನ್ನು ತಿನ್ನೋದು ಅಮೃತ. ಇದನ್ನೆಲ್ಲ ನೋಡಿದ್ರೆ ನನಗೆ ಇಲ್ಲಿಂದ ಹೋಗ್ಲಿಕ್ಕೆ ಮನ್ಸೇ ಬರೋದಿಲ್ಲ. ಚಿನ್ನುಕಾಗೆ ಬುಜ್ಜಿ ಜೊತೆ ಆಟಾಡ್ಕೊಂಡು ತುಂಬಾನು ಖುಷಿಯಾಗಿ, ಬುಜ್ಜಿ, ಈ ಹಬ್ಬನ ನಮ್ಮನೇಲಿ ಮಾಡಿದ್ರೆ ಈ ಹಬ್ಬ ಚೆನ್ನಾಗಿರೋದಿಲ್ಲ. ನಮ್ಮಮ್ಮ ಪಿಸ್ನರಿ ಅಲ್ವಾ. ನಮ್ಮಮ್ಮ ಕನಿಷ್ಠ ಚಾಕ್ಲೇಟ್ ಕೂಡ ತಗೊಬಂದ್ ಕೊಡೋದಿಲ್ಲ. ಆದ್ರೆ ನಿಮ್ಮಮ್ಮ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ. ಚಿನ್ನು ಅಣ್ಣ, ನಿಮಗೆ ಚಾಕ್ಲೇಟ್ ಬೇಕಂದ್ರೆ ನನ್ ಜೊತೆ ಕೇಳಿ, ನಾನು ನಮ್ಮಮ್ಮನ ಜೊತೆ ಹೇಳಿ ತಂದು ಕೊಡಕ್ ಕೇಳ್ತೀನಿ. ನಮ್ಮಮ್ಮ ಇದ್ದಾಳೆ ಅಲ್ವಾ ತುನಿ, ಅವಳು ಚಿಪುಣಿ ಅಲ್ಲ. ತುನಿಗುಬ್ಬಚ್ಚಿ ನಗುತ್ತಾ, ಏನ್ ಚಿನ್ನು, ನಿಮ್ ತಾಯಿನ ಹಾಗೆ ಹೇಳದ? ಚಿಚ್ಚು ಕೂಡ ಚೆನ್ನಾಗಿ ನೋಡ್ಕೊಳ್ತಾಳಲ್ವಾ? ಚಿಚುಕಾಗೆ ಸ್ವಲ್ಪ ಕೋಪದಿಂದ, ತುನಿ, ನೀನೇನು ಮಾತಾಡ್ಬೇಡ. ನಾನು ಏನು ಖರ್ಚು ಮಾಡದೇ ಅಲ್ಲ. ನಾನೇನು ಜಿಪುಣಿ ಅಲ್ಲ. ಅದಕ್ಕನು ಖರ್ಚು ಮಾಡಲ್ಲ. ನೀನು ಹಣ ಖರ್ಚು ಮಾಡ್ಬೇಡ. ಇವನು ತುಂಬಾ ಚಾಕ್ಲೇಟ್ ತಿಂತಾನೆ, ಹಣನೇ ವ್ಯರ್ಥ ಆಗುತ್ತೆ. ಚಿನ್ನುಕಾಗೆ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಕೂಡ ತುಂಬಾ ಖುಷಿಯಾಗಿ ಆಟಾಡ್ತಾ ಇದ್ರು. ಹಬ್ಬದ ದಿನ ಅಂದ್ರೆ ಅವ್ರಿಗೆ ತುಂಬಾನೇ ಇಷ್ಟ. ತುನಿ ಒಂದೊಂದ್ ದಿನಾನು ಬಂದವರಿಗೆ ಹಲವು ತರದ ಆಹಾರನ ಮಾಡಿ ಕೊಡ್ತಿದ್ಲು. ಹಾಗೆ ದಸರಾ ಹಬ್ಬ ಮುಗ್ದೋಯ್ತು. ಚಿಚುಕಾಗೆ ಬೇರೆ ಏನೋ ಯೋಚನೆ ಮಾಡ್ತಾ ಇದ್ಲು. ಆವಾಗ ಚಿಚು ಅವಳ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು, ದಸರಾ ಮುಗ್ದೋಯ್ತು. ಇನ್ನು 20 ದಿನದಲ್ಲಿ ದೀಪಾವಳಿ ಬರುತ್ತೆ ಅಲ್ವಾ? ಇವಾಗ ನಾನು ಮನೆಗೋಗಿ ಮತ್ತೆ ಬರ್ಬೇಕಂದ್ರೆ ಬಸ್ ಚಾರ್ಜು, ಹೋಗುವ ಖರ್ಚು, ಊಟದ ಖರ್ಚು, ಅಡುಗೆ ಖರ್ಚು, ಹೀಗೆ ಎಲ್ಲನೂ ಖರ್ಚೆ. ಅದಕ್ಕೆ ಯಾಕೆ ನಾನೋಗಿ ಮತ್ತೆ ಬರೋದು? ಅದುವರೆಗೂ ಇಲ್ಲೇ ಇರ್ತೀನಿ. ಆವಾಗ ನನ್ನ ಹಣನೂ ಉಳಿಯುತ್ತೆ. ತುನಿಗೆ ಕೂಡ ಒಳ್ಳೆ ಮನ್ಸು. ಅವಳು ಕೂಡ ಏನು ಹೇಳೋದಿಲ್ಲ. ಇಲ್ಲೇ ಇದ್ರೆ ಹಣ ಖರ್ಚಾಗದೆ ಹಬ್ಬ ಮಾಡ್ಕೋಬಹುದು. ಚಿನ್ನುಕಾಗೆನ ತಕ್ಷಣ ಚಿಚುಕಾಗೆ ಸಪ್ರೇಟ್ ಆಗಿ ಕರ್ಕೊಂಡ್ ಬಂದು ಅವಳ ಪ್ಲಾನ್ ಅನ್ನ ಹೇಳಿದ್ಲು. ಆವಾಗ ಚಿಚುಕಾಗೆ ತುಂಬಾ ಮೆಲ್ಲೆ, ಲೇ ಚಿನ್ನು, ಇಲ್ಲಿ ಬಾರೋ, ಊರಿಗೆ ಹೋಗೋಣ ಅಂತ ಹಠ ಮಾಡು. ಆದ್ರೆ ನಾವು ಊರಿಗೆ ಹೋಗಲ್ಲ. ಚಿನ್ನುಕಾಗೆ ತಾಯಿನ ನೋಡಿ ಆಶ್ಚರ್ಯದಿಂದ, ಯಾಕಮ್ಮ, ನಾವು ಮನೆಗೋಗಿ ಏನ್ ಮಾಡೋದು? ಇಲ್ಲಿದ್ರೆ ಬುಜ್ಜಿ ಜೊತೆ ಚೆನ್ನಾಗಿ ಆಟಾಡ್ಬೋದು. ಇಲ್ಲ, ನನ್ ಬರೋದಿಲ್ಲ. ನನ್ ಮನೆಗ್ ಬರಲ್ಲಮ್ಮ. ಅಯ್ಯೋ, ಈ ಜಿಪುಣಿಯ ಮಾತಿ ಇವ್ನು ಕೇಳ್ತಾ ಇಲ್ಲಲ್ಲ. ಲೇ ಚಿನ್ನು, ನೀನು ಹಠ ಮಾಡು ಅಂತಾನೆ ಅಮ್ಮ ಹೇಳೋದು. ನೀನಾಗೆ ಹಠ ಮಾಡಿದ್ರೆ ದೀಪಾವಳಿ ತನಕ ನಾವು ಇಲ್ಲೇ ಇರ್ಬೋದು. ನಾನು ಹೇಳುವ ರೀತಿ ನೀನ್ ಕೇಳಿದ್ರೆ ನಿನಗೆ ಅಮ್ಮ ದೊಡ್ಡ ದೊಡ್ಡ ಚಾಕ್ಲೇಟ್ ತೆಕ್ಕೊಡ್ತೀನಿ. ಚಿನ್ನುಕಾಗೆ ಉತ್ಸಾಹದಿಂದ, 2 ಚಾಕ್ಲೇಟಾ? ಡನ್ನಮ್ಮ, ನೀನನ್ನ ಹಠ ಮಾಡಕ್ ಕೇಳಿದ್ರೆ ಖಂಡಿತ ಹಠ ಮಾಡ್ತೀನಿ. ಚಾಕ್ಲೇಟ್ ಅಂದ್ರೆ ನಾನು ಅಳ್ತೀನಿ. ನನಗೆ ದೀಪಾವಳಿ ಮುಖ್ಯ ಇಲ್ಲ, ಚಾಕ್ಲೇಟೇ ಮುಖ್ಯ. ಕೊಡಮ್ಮ. ಸಬಾಷ್, ನೀನನ್ನ ಮಗ ಕಣೋ. ಹೀಗೇನೆ ನಾಟಕ ಮಾಡ್ಬೇಕು. ನಾಟಕನ ಆರಂಭಿಸು. ಹಾಗೆ ಹೊರಡೋ ಸಮಯದಲ್ಲಿ ಚಿಚುಕಾಗೆ ತುಂಬಾನು ಬೇಜಾರಿಂದ ಇರೋ ತರ ತುನಿ ಮುಂದ್ಗಡೆ ನಾಟಕ ಮಾಡಕ್ ಶುರು ಮಾಡಿದ್ಲು. ಕಣ್ಣಲ್ಲಿ ಕಣ್ಣೀರನ್ನ ತುಂಬಿಸ್ಕೊಂಡು ಅವಳ ಧ್ವನಿನ ಬದಲಾಯಿಸಿ, ಚಿನ್ನು ಬಾರೋ, ದಸರಾ ಹಬ್ಬ ಮುಗೀತು. ನಾವಿನ್ನು ಮನೆಗೆ ಹೋಗೋಣ. ಇಲ್ಲಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡ್ದು. ರಜೆ ಕೂಡ ಮುಗ್ದೋಯ್ತು. ಬಾರೋ ಹೊರಡೋಣ. ತುನಿ ನಮ್ನ ಕಳ್ಸ್ಕೊಡು. ಆವಾಗ ಬುಜ್ಜಿಗುಬ್ಬಚ್ಚಿ ಅಳುತ್ತಾ, ಬೇಡ ಚಿನ್ನು ಅಣ್ಣ, ಹೋಗ್ಬೇಡ. ನೀನ್ ಇಲ್ಲದಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ಇಲ್ಲೇ ಇರೋ, ನಾವಿಲ್ಲೇ ಇದ್ಕೊಂಡು ತುಂಬಾ ಚಾಕ್ಲೇಟ್ ತಿನ್ನೋಣ. ಚಿನ್ನುಕಾಗೆ ಅವನ ನಾಟಕನ ಶುರು ಮಾಡ್ದ. ಅವನು ತಲೆನ ಅಲ್ಲಾಡ್ಸ್ಕೊಂಡು, ದಮ್ಮ, ಯಾಕಮ್ಮ ಇವಾಗ ಊರಿಗೆ ಕರ್ಕೊಂಡೋಗ್ತಾ ಇದ್ದೀಯಾ? ಇಲ್ಲೇ ಇದ್ಕೊಂಡು ನಾನು ಬುಜ್ಜಿ ಜೊತೆ ಆಟಾಡ್ತೀನಿ. ದಸರಾ ಹಬ್ಬ ಮುಗ್ದು ದೀಪಾವಳಿ ಬರ್ತಾ ಇದೆ. ಮತ್ತೆ ಹೋಗಿ ಮತ್ತೆ ಬರ್ಬೇಕಲ್ವಾ? ಪ್ಲೀಸ್ ಅಮ್ಮ. ತುನಿಗುಬ್ಬಚ್ಚಿ ನಗುತ್ತಾ, ನೋಡ್ದ ಚಿಚ್ಚು, ಮಕ್ಕಳು ಎಷ್ಟೊಂದು ಬೇಜಾರ್ ಮಾಡ್ಕೋತಾ ಇದ್ದಾರೆ ಅಂತ. ನೀನು ಅವನ್ನ ಕರ್ಕೊಂಡೋಗ್ಬೇಡ. ನೀವೆಲ್ಲ ಇಲ್ಲೇ ಇರಿ. ನಾವೆಲ್ಲರೂ ಸೇರಿ ದೀಪಾವಳಿ ಹಬ್ಬ ಮಾಡೋಣ. ನೀನು ನಮ್ ಜೊತೆನೇ ಇದ್ರೆ ನಮ್ಗೆ ಸಂತೋಷ. ಅದನ್ನು ಕೇಳಿ ಚಿಚುಕಾಗೆ ಮನಸ್ಸಿನೊಳಗಡೆ ತುಂಬಾ ಖುಷಿಯಾಗಿ, ಸರಿ ತುನಿ, ಮಕ್ಕಳಿಗೋಸ್ಕರ ನಾನು ಇಲ್ಲೇ ಇರ್ತೀನಿ. ಏ ಚಿನ್ನು, ನೀನೋಗಿ ಬುಜ್ಜಿ ಜೊತೆ ಆಟಾಡು. ನಾನು ತುನಿಗೆ ಸಹಾಯ ಮಾಡ್ತೀನಿ. ಸಹಾಯ ಮಾಡಲ್ಲ, ನನ್ನ ಹಣ ಉಳಿತಾಯ ಆಗುತ್ತೆ. ನಾನು ಸೇವಿಂಗ್ಸ್ ಮಾಡ್ತೀನಿ. ತುನಿ ಸಂತೋಷವಾಗಿ ಒಪ್ಕೊಂಡ್ಲು. ಹಾಗೆ ಇನ್ನು 20 ದಿನ ಹೋಯ್ತು. ಮನೆಯಲ್ಲಿ ಅತಿಥಿಗಳು ಇರೋದ್ರಿಂದ ಮನೇಲಿರುವ ವಸ್ತುಗಳೆಲ್ಲಾನು ಬೇಗನೆ ಖರ್ಚಾಗ್ತಾ ಇತ್ತು. ಮನೆಯಲ್ಲಿ ಅಕ್ಕಿ, ಬೇಳೆ, ಸಕ್ಕರೆ ಯಾವುದೂ ಇಲ್ಲ. ಆದ್ರೆ ಚಿಚು ಅಂತೂ ಬೆಳಿಗ್ಗೆ ಎದ್ದ ತಕ್ಷಣ ಅವಳಿಗೆ ಕಾಫಿ, ಟಿಫನ್, ಮಧ್ಯಾಹ್ನ ಅನ್ನ ಎಲ್ಲಾನು ಬೇಕು. ಆದ್ರೆ ಟುನಿಗೆ ಯಾವುದೇ ಕೆಲಸದಲ್ಲಿ ಯಾವುದೇ ಸಹಾಯನೂ ಮಾಡಲಿಲ್ಲ. ಒಂದಿನ ಬೆಳಗ್ಗೆ ಟುನಿ ಅಡಿಗೆ ಮನೆಯೊಳಗಡೆ ಬಂದು ನೋಡಿ ತುಂಬಾನು ನಿರಾಶೆಯಿಂದ, ಅಯ್ಯೋ, ಇದೇನು ವಸ್ತುಗಳೆಲ್ಲ ಖಾಲಿ ಆಗ್ಬಿಟ್ಟಿದೆ. ಮೊನ್ನೆ ತಾನೇ 10 kg ಅಕ್ಕಿ ತಂದೆ. ಚಿಚ್ಚು, ನೀನು ಅಡಿಗೆ ಮನೆಗೆ ಬಂದು ಅಡಿಗೆ ಮಾಡು. ಇಲ್ಲದಿದ್ರೆ ನಾನು ಅಡಿಗೆ ಮಾಡಲ್ಲ. ಸಿವಿನ್ ಜೊತೆ ಯುದ್ಧ ಮಾಡ್ಬೇಕು. ಚಿಚುಕಾಗೆ ಹಾಲಲ್ಲಿ ಕೂತ್ಕೊಂಡು ಟಿವಿ ನೋಡ್ಕೊಂಡು, ನೀನೊಬ್ಳೆ ಚೆನ್ನಾಗಿ ಅಡಿಗೆ ಮಾಡ್ತೀಯಲ್ವಾ? ನಾನ್ ನಿನ್ ಜೊತೆ ಬಂದು
ವಸ್ತುಗಳನ್ನ ವ್ಯರ್ಥ ಮಾಡಲ್ಲ. ನೀನೇ ಒಬ್ಳೆ ಅಡಿಗೆ ಮಾಡು. ನಾನ್ ನಿನ್ಗೆ ಮಾನಸಿಕವಾಗಿ ಸಹಾಯ ಮಾಡ್ತೀನಿ. ನೀನ್ ಅಡಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಟೋನಿ ತುಂಬಾ ಕೋಪದಿಂದ ಚಮಚನ ಬಿಸಾಕಿ, ಹೌದು, ನೀನು ಮಾನಸಿಕ ಸಹಾಯ ಬಿಟ್ಟು ಶಾರೀರಿಕ ಸಹಾಯ ಕೂಡ ಮಾಡೋದಿಲ್ಲ. ಸಂಬಂಧಿಕರು ಬಂದ್ರೆ ಸಹಾಯ ಮಾಡ್ಬೇಕು. ನಿನ್ನ ಜಿಪುಣತನಕ್ಕೆ ಬಂದವರು ಕೂಡ ಊಟ ಮಾಡದಿದ್ರೆ ಹೇಗೆ? ಮಹಿಹದ್ದು ಆವಾಗ್ಲೇ ಟುನಿಯ ಮನೆಗ್ ಬಂತು. ತುನಿ, ಏನಿದು ಜಗಳ? ಚಿಚ್ಚು, ನೀನು ತುನಿಗೆ ಸಹಾಯ ಮಾಡದೆ ಕೂತ್ಕೊಂಡು ಟಿವಿ ನೋಡ್ಕೊಂಡಿದ್ದೀಯಾ? ಮಗಿ, ಈ ಚಿಚ್ಚುನ ನೋಡು. ಅವತ್ತು ಹಬ್ಬಕ್ಕೆ ಬಂದು ಇಲ್ಲೇ ಇದೆ, ದೀಪಾವಳಿ ಮುಗಿಸ್ಕೊಂಡೇ ಹೋಗ್ತೀನಿ ಅಂತ ಹೇಳುತ್ತೆ. ಸರಿ, ಹೋದ್ರೆ ಹೋಗ್ಲಿ. ನನಗೆ ಅಡಿಗೆ ಮಾಡ್ಲಿಕ್ಕಾದ್ರೂ ಸಹಾಯ ಮಾಡುತ್ತಾ? ಅಡಿಗೆ ಮಾಡಕ್ಕೂ ಕೂಡ ಸಹಾಯ ಮಾಡೋದಿಲ್ಲ. ಚಿಚುಕಾಗೆ ತುಂಬಾನ ಅಮಾಯಕಳಾಗಿ ಏನೂ ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡಿ, ಮಗಿ, ನಾನು ತುನಿಗೆ ಶಾರೀರಿಕವಾಗಿ ತೊಂದರೆ ಕೊಡಲ್ಲ. ತಾಯಿ ಅಲ್ವಾ, ಕೆಲ್ಸ ಕೊಡ್ಬಾರ್ದು ಅಂತ ಕೆಲ್ಸ ಮಾಡ್ಬೇಡ ಅಂತ ಹೇಳ್ತಾ ಇದ್ದೀನಿ. ತುನಿ, ನಾನ್ ನಿಂಗೆ ಡಾಕ್ಟರ್ ಆಗಿ ಹೇಳ್ತಾ ಇದ್ದೀನಿ, ಅಡಿಗೆ ಮಾಡೋದು ತುಂಬಾ ಕಷ್ಟ ಅಲ್ವಾ? ಮಹಿಹದ್ದು ನಗ್ಬೇಕಾ ಅಳ್ಬೇಕಾ ಅಂತ ಗೊತ್ತಿಲ್ಲದೆ ತಲೆಯಲ್ಲಿ ಹೊಡ್ಕೊಂಡು, ಏನ್ ಚಿಚ್ಚು, ನೀನು ಡಾಕ್ಟರಾ? ನೀನು ಜಿಪುಣಿ, ನಿನ್ಗೆ ಕೆಲ್ಸ ಮಾಡ್ಬೇಕಂದ್ರೆ ಕಷ್ಟ. ತುನಿ, ನೀನು ಬಲವಂತವಾಗಿ ಇವ್ರನ್ನ ಮನೆ ಕಳ್ಸು. ನಿನ್ನ ಆರೋಗ್ಯ ಮುಖ್ಯ ಅಲ್ವಾ? ಲೂಸಿ ಇದನ್ನೆಲ್ಲ ಕಿಟಕಿಯಿಂದ ನೋಡಿ ಜೋರಾಗಿ ನಗುತ್ತಾ, ತುನಿ, ಚಿಚ್ಚುಗೆ ಜಿಪುಣತನ ಜಾಸ್ತಿ. ದೀಪಾವಳಿ ಹಬ್ಬದ ಖರ್ಚನ್ನು ಕೂಡ ನಿನ್ ಕೈಯಲ್ಲೇ ಮಾಡಿಸ್ಬೇಕು ಅಂತಿದೆ. ಪಟಾಕಿ ಶಬ್ದಕ್ಕಿಂತ ಹಣದ ಶಬ್ದನೇ ಜಾಸ್ತಿ ಇರುತ್ತೆ. ಹೌದು, ನನಗೆ ಪಟಾಕಿ ತಗೊಳ್ಳಿಕ್ಕೆ ಕೂಡ ಹಣ ಇಲ್ಲ. ಚಿಚ್ಚು, ನಿನ್ ಮನೆಗೋಗು. ನೀನು ಇಲ್ಲೇ ಇದ್ರೆ ನನಗೆ ಖರ್ಚು ಜಾಸ್ತಿ. ಚಾಕ್ಲೇಟ್ ತಗೋಬೇಕಂದ್ರೆ ನಿನ್ನ ಹಣದಲ್ಲಿ ತಗೋ. ತುಣಿ, ನಿನಗೆ ದೀಪಾವಳಿಗೆ ನಾನ್ ಸಹಾಯ ಮಾಡ್ತೀನಿ. ಹಣದ ಬಗ್ಗೆ ಆಲೋಚನೆ ಮಾಡ್ಬೇಡ. ಹಾಗಂತ ಹೇಳಿ ಮನಸ್ಸೊಳಗಡೆ, ನನ್ನ ಸಹಾಯ ಅಂದ್ರೆ ಮಾನಸಿಕ ಸಹಾಯನೇ. ಚಿನ್ನುಕಾಗೆ ಈಗಾಗ್ಲೇ ಟುನಿಯ ಕಷ್ಟ ಎಲ್ಲಾನು ನೋಡ್ತಾ ಇದ್ದ. ಅವಳ ಮುಖದಲ್ಲಿ ಇದ್ದ ಸಂತೋಷ ಎಲ್ಲಾನು ಹೋಗಿ ಕಷ್ಟ ಮಾತ್ರ ಕಾಣಿಸ್ತಿತ್ತು. ಅವನಿಗೆ ವಿಷಯ ಅರ್ಥ ಆಯ್ತು. ಚಿನ್ನುಕಾಗೆ ಅವನ್ ಮನ್ಸಲ್ಲಿ, ನನ್ನ ತಾಯಿ ಎಷ್ಟೊಂದು ಜಿಪುಣಿ. ನಮ್ಮ ಅತ್ತೆ ಪಾಪ, ನನಗೆ ಚಾಕ್ಲೇಟ್ ಸಿಗದಿದ್ರೂ ಪರವಾಗಿಲ್ಲ. ಅವರು ಇಲ್ಲಿದ್ಕೊಂಡು ನಾವು ಅವರಿಗೆ ತುಂಬಾ ಕಷ್ಟ ಕೊಡ್ತಿದ್ದೀವಿ. ನನ್ನ ಅಮ್ಮನ ಒಪ್ಸ್ಬೇಕು. ಚಿನ್ನು ತಕ್ಷಣ ಚಿಚ್ಚುನ ಆ ಕಡೆ ಕರ್ಕೊಂಡು ಹೋಗಿ ಮೆಲ್ಲೆ ಈ ರೀತಿ ಹೇಳಿದ, ಅಮ್ಮ, ಮನೆಗೋಗೋಣ. ನನಗೆ ಬುಜ್ಜಿ ಜೊತೆ ಆಟಾಡ್ಬೇಕು ಅಂತ ಆಸೆಯಾಗಿದೆ. ಆದ್ರೆ ತುನಿ ಅತ್ತೆ ಮುಖ ನೋಡು, ಪಾಪ ತುಂಬಾ ಕಷ್ಟದಲ್ಲಿದ್ದಾರೆ ಅವರು. ನೀನು ಸೋಂಬೇರಿ ನೋಡು, ವಸ್ತುಗಳೆಲ್ಲ ಖಾಲಿಯಾಗಿದೆ. ಚಿನ್ನು ಹೇಳಿದ ಮಾತಿಗೆ ಚಿಚ್ಚು ಯೋಚನೆ ಮಾಡಕ್ ಶುರು ಮಾಡಿದ್ಲು. ತುನಿ ಎಷ್ಟು ಒಳ್ಳೆಯವಳು, ಏನೇ ಕಷ್ಟ ಕೊಟ್ರು ಒಂದ್ ಮಾತು ಕೂಡ ಮಾತಾಡ್ತಿಲ್ವಲ್ಲ ಅಂತ ಅವಳು ಅಂದ್ಕೊಂಡ್ಲು. ಲೇ ಚಿನ್ನು, ನೀನ್ ಹೇಳದ್ ಕೂಡ ನಿಜ ಕಣೋ. ನಾನು ಹಣದ ಬಗ್ಗೆ ಆಲೋಚನೆ ಮಾಡಿದ್ನೆ ಹೊರತು ತುನಿ ಬಗ್ಗೆ ಆಲೋಚನೆ ಮಾಡ್ಲಿಲ್ಲ. ತುನಿ ತುಂಬಾ ಒಳ್ಳೆಯವಳು. ನನ್ನ ಜಿಪುಣತನ ಅವರಿಗೆ ತುಂಬಾನೇ ನಷ್ಟವನ್ನು ತಂದು ಕೊಟ್ಟಿದೆ. ಹಾಗೆ ಚಿಚುಕಾಗೆ ಅಳ್ತಾ ಇದ್ಲು. ಅವಳು ಟುನಿಗುಬ್ಬಚ್ಚಿಯ ಹತ್ತಿರ ಹೋದ್ಲು. ತುನಿ, ನನ್ನನ್ನು ಕ್ಷಮಿಸು. ನಾನ್ ನಿನ್ಗೆ ತುಂಬಾನೇ ಭಾರವಾಗಿದ್ಬಿಟ್ಟೆ. ನಿನಗೆ ನಾನು ಹಣ ಖರ್ಚು ಮಾಡಿಸ್ದೆ. ನಾನು ಹಣದ ಬಗ್ಗೆ ಆಲೋಚನೆ ಮಾಡಿದ್ನೆ ಹೊರತು ನಿನ್ನ ಕಷ್ಟದ ಬಗ್ಗೆ ಸ್ವಲ್ಪ ಕೂಡ ಆಲೋಚನೆ ಮಾಡ್ಲೇ ಇಲ್ಲ. ನಾನಿನ್ನು ಹೊರಡ್ತೀನಿ. ಟುನಿಗುಬ್ಬಚ್ಚಿ ಆಶ್ಚರ್ಯದಿಂದ ಚಿಚ್ಚುನ ಪಕ್ಕದಲ್ಲಿ ಕರೆದು, ಚಿಚ್ಚು, ನೀನು ದುಃಖ ಪಡ್ಬೇಡ. ಸಂಬಂಧಿಕರು ಬಂದ್ರೆ ಖರ್ಚು ಜಾಸ್ತಿನೇ ಇರುತ್ತೆ. ನೀನು ಚಿನ್ನು ಇಲ್ಲಿಂದ ಹೊರಟೋದ್ರೆ ನನಗೆ ತುಂಬಾನೇ ಬೇಜಾರಾಗುತ್ತೆ. ನೀನ್ ಬೇಕಂದ್ರೆ ಇನ್ನು ಸ್ವಲ್ಪ ದಿನ ಇರು, ವಸ್ತುಗಳನ್ನ ನಾನೇ ತರಿಸ್ತೀನಿ. ಅಯ್ಯೋ ಬೇಡ ತುನಿ, ನಾನು ಇಲ್ಲಿರಲ್ಲ. ನಾನಿನ್ನು ಹೊರಡ್ತೀನಿ. ನನಗೆ ನಿನ್ನ ನೋಡಿದ್ರೆ ತುಂಬಾ ಬೇಜಾರಾಗ್ತಿದೆ. ನೀನು ಚಿನ್ನ, ನನ್ ಬಂಗಾರ. ಆದ್ರೆ ನಾನು ತುಂಬಾ ಜಿಪುಣಿ. ತುಣಿಯತ್ತೆ, ನಮ್ಮ ಅಮ್ಮನ್ಗೆ ಬುದ್ಧಿ ಬಂತು. ನಾವಿನ್ನು ಹೊರಡ್ತೀವಿ. ನಮ್ಮಮ್ಮ ನಂಗೆ ಚಾಕ್ಲೇಟ್ ತೆಕ್ಕೊಡ್ತಾರೆ. ನಾನೊಂದು ತೀರ್ಮಾನ ತಗೊಂಡಿದ್ದೀನಿ. ಈ ಸಲ ದೀಪಾವಳಿ ಹಬ್ಬಕ್ಕೆ ನಾವಿಲ್ಲಿಗೆ ಬರೋದಿಲ್ಲ. ನೀವೇ ನಮ್ಮನ್ನ ಹುಡ್ಕೊಂಡು ನಮ್ಮ ಮನೆಗೆ ಬರಬೇಕು. ಎಲ್ಲ ಖರ್ಚು ನಂದೇ. ಪಟಾಕಿ, ಸ್ವೀಟ್ಸು, ನೀವೆಲ್ಲರೂ ನನ್ ಮನೆಗೆ ಬನ್ನಿ. ನಿಜವಾದ ರಾಜಭೋಗ ಅಂದ್ರೆ ಏನು ಅಂತ ನಾನ್ ತೋರಿಸ್ತೀನಿ. ಟುನಿಗುಬ್ಬಚ್ಚಿ ಸಂತೋಷದಿಂದ, ಚಿಚ್ಚು, ನೀನ್ ನಿಜವಾಗ್ಲೂ ತುಂಬಾ ಒಳ್ಳೆಯವಳು. ನೀನ್ ಬದ್ಲಾಗಿದ್ದೀಯಾ. ಸರಿ, ಈ ಸಲ ದೀಪಾವಳಿ ಹಬ್ಬಕ್ಕೆ ಖಂಡಿತ ಬರ್ತೀವಿ. ಚಿಚ್ಚು ಹಾಗೂ ಚಿನ್ನು ಇಬ್ರು ಕೂಡ ಅಲ್ಲಿಂದ ಅವ್ರ ಊರಿಗೆ ಹೊರಟ್ರು. ಚಿಚ್ಚು ಟುನಿ ಹಾಗೂ ಬುಜ್ಜಿನ ಊರಿಗೆ ದೀಪಾವಳಿಗೆ ಬರಕೇಳಿ ಅವರಿಗೋಸ್ಕರ ಮನೆಯಲ್ಲಿ ಎಲ್ಲಾ ತಿಂಡಿಗಳನ್ನ ಮಾಡ್ತಾ ಇದ್ಲು. ಟುನಿ ಹಾಗೂ ಬುಜ್ಜಿ ದೀಪಾವಳಿ ಹಬ್ಬಕ್ಕೆ ಚಿಚ್ಚು ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ರು.